ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ ಪೊಲೀಸ್ ಠಾಣೆಯ ವರ್ಗಾವಣೆ ಪ್ರಹಸನಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಕಳೆದ 3 ತಿಂಗಳಿಂದ ನಡೆಯುತ್ತಿದ್ದ ಹಗ್ಗಜಗ್ಗಾಟದ ನಂತರ ಹೊಸ ಅಧಿಕಾರಿಯ ನೇಮಕವಾಗಿದೆ. ಆದರೆ ಹೊಸದಾಗಿ ಬಂದಿರುವ ಪಿಐ ಅವರಿಗೆ ಹೂವಿನ ಹಾಸಿಗೆಯ ಸ್ವಾಗತವೇನೂ ಸಿಕ್ಕಿಲ್ಲ. ಬದಲಾಗಿ ನಗರದ ಗಲ್ಲಿಗಳಲ್ಲಿ ಬೇರೂರಿರುವ ಅಕ್ರಮ ದಂಧೆಗಳ ದೊಡ್ಡ ಸವಾಲೇ ಅವರ ಮುಂದಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಗಂಗಾವತಿ ನಗರ ಠಾಣೆಯ ಪಿಐ ಆಗಿದ್ದ ಪ್ರಕಾಶ್ ಮಾಳೆ ಅವರು ವಿಜಯನಗರಕ್ಕೆ ವರ್ಗಾವಣೆಯಾಗಿದ್ದು, ಅವರ ಜಾಗಕ್ಕೆ ಬೆಂಗಳೂರಿನ ಆಂತರಿಕ ಭದ್ರತಾ ವಿಭಾಗದಿಂದ ಹಾಲೇಶ್ ಎಂಬ ಅಧಿಕಾರಿ ಆಗಮಿಸುತ್ತಿದ್ದಾರೆ. ಕಳೆದ 3 ತಿಂಗಳಿಂದ ಈ ವರ್ಗಾವಣೆ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆದರೆ ಈಗ ಅಧಿಕೃತ ಆದೇಶ ಹೊರಬಿದ್ದಿದ್ದು, ಹೊಸ ಅಧಿಕಾರಿಯ ಎಂಟ್ರಿಯಿಂದಲಾದರೂ ನಗರದ ಕಾನೂನು ಸುವ್ಯವಸ್ಥೆ ಸುಧಾರಿಸುತ್ತಾ ಎನ್ನುವ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಜೋರಾಗಿದೆ. ಹೊಸ ಅಧಿಕಾರಿಯ ಮುಂದಿರುವ ಸವಾಲುಗಳು ಸಣ್ಣದೇನಲ್ಲ. ಗಂಗಾವತಿಯ ಗಲ್ಲಿಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಮತ್ತು ನಗರದ ಪ್ರಮುಖ ಲಾಡ್ಜ್ಗಳಲ್ಲಿ ಇಸ್ಪೀಟ್ ಜೂಜಾಟ ಅವ್ಯಾಹತವಾಗಿ ನಡೆಯುತ್ತಿದೆ ಎನ್ನುವ ದೂರುಗಳಿವೆ. ನಗರದಲ್ಲೇ ಡಿವೈಎಸ್ಪಿ ಕಚೇರಿ ಇದ್ದರೂ ಸಹ ಈ ದಂಧೆಕೋರರಿಗೆ ಯಾರ ಭಯವೂ ಇಲ್ಲದಂತೆ ಕಾಣುತ್ತಿದೆ. ಇದು ಸಾರ್ವಜನಿಕರಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅನುಮಾನ ಮೂಡುವಂತೆ ಮಾಡಿದೆ. ಇನ್ನು ಲಾಡ್ಜ್ಗಳಲ್ಲಿ ಸ್ಪಾ ಹೆಸರಿನಲ್ಲಿ ನಡೆಯುತ್ತಿರುವ ವೇಶ್ಯಾವಾಟಿಕೆ ಹಾಗೂ ಬೀದಿಗಳಲ್ಲಿ ಎಗ್ಗಿಲ್ಲದೆ ಸಾಗಿರುವ ಒಸಿ ಜೂಜಾಟಕ್ಕೂ ಬ್ರೇಕ್ ಹಾಕುವವರು ಯಾರು ಎನ್ನುವುದೇ ಸದ್ಯದ ಪ್ರಶ್ನೆ. ಇನ್ನು ಇತ್ತೀಚೆಗಷ್ಟೇ ಮೆಡಿಕಲ್ ಶಾಪ್ಗಳ ಮೇಲೆ ನಡೆದ ದಾಳಿ ನಿಷೇಧಿತ ಡ್ರಗ್ಸ್ ಮಾತ್ರೆಗಳ ಮಾರಾಟವನ್ನು ಬಯಲಿಗೆಳೆದಿತ್ತು. ಆದರೆ ಸಾರ್ವಜನಿಕರು ದೂರು ನೀಡುವವರೆಗೂ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲವೇ? ಅಥವಾ ಅನಾಹುತ ನಡೆದ ಮೇಲೆ ಎಚ್ಚೆತ್ತುಕೊಳ್ಳುವ ಪದ್ಧತಿ ಮುಂದುವರಿಯುತ್ತಿದೆಯೇ ಎಂಬ ಮಾತುಗಳು ಕೇಳಿಬರುತ್ತಿವೆ. ಹೀಗಾಗಿ ವರ್ಗಾವಣೆ ಗೊಂದಲ ಮುಗಿಸಿ ಬಂದಿರುವ ಹೊಸ ಪಿಐ ಅವರು ಈ ಎಲ್ಲ ಅಕ್ರಮ ಜಾಲಗಳನ್ನು ಸದೆಬಡಿಯುತ್ತಾರಾ? ಅಥವಾ ದಂಧೆಕೋರರ ಅಬ್ಬರ ಹೀಗೆಯೇ ಮುಂದುವರಿಯುತ್ತಾ ಎಂಬ ಕುತೂಹಲ ಗಂಗಾವತಿ ಜನತೆಯಲ್ಲಿದೆ. ಒಟ್ಟಾರೆ ಗಂಗಾವತಿ ನಗರದಲ್ಲಿ ಹೊಸ ಪರ್ವ ಆರಂಭವಾಗಿದೆ. ವರ್ಗಾವಣೆಯ ಪ್ರಹಸನ ಮುಗಿದು ಹೊಸ ಅಧಿಕಾರಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದು, ನಗರದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಅವರು ಎಷ್ಟು ಚಾಣಾಕ್ಷತನ ಮೆರೆಯಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ದೈನಂದಿನದ ಅಪ್ಡೇಟ್ಗಾಗಿ ನೋಡ್ತಿರಿ.